ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. PUC ಪರೀಕ್ಷೆ ನಮಗಿತ್ತು, ಮುಂದೆ ಏನು ವಾಟ್ ನೆಕ್ಸ್ಟ್ ಅಂತ ವಿದ್ಯಾರ್ಥಿಗಳ ಡೌಟ್ ಕೂಡ ಇರುತ್ತೆ. ನೆಕ್ಸ್ಟ್ ಕೆರಿಯರ್ ಏನು, ಅದು ಆಪ್ಷನ್ ಏನು ಅಂತ, ಅದೇ ರೀತಿ ರಿಸಲ್ಟ್ ಯಾವಾಗ ಅಂತ ಕೂಡ ಡೌಟ್ ಇರುತ್ತೆ. ನಾನು ಇವತ್ತಿನ ನೋಡಿದ್ರೆ ನಿಮಗೆ ಸಂಪೂರ್ಣ ಕೆರಿಯರ್ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಯಾವೆಲ್ಲ ಕೋರ್ಸ್ ಕೂಡ ಇದಾವೆ, ನೀವು ಯಾವುದಕ್ಕೆಲ್ಲ ಹೋಗ್ಬೋದು, ಆಪ್ಷನ್ಗಳು ಕೂಡ ಏನಿದಾವೆ ಅಂತ ಮೈನ್ ಥಿಂಗ್ ನೋಡೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. PUC ಬಂದ್ಬಿಟ್ಟು ನಿಮ್ಮ ಕೆರಿಯರ್ಗೆ PUC ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ವೆರಿ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಬಿಕಾಸ್ ನೀವು PUC ಮುಗಿಸ್ಕೊಂಡು ನೀವು ಹೈಯರ್ ಎಜುಕೇಶನ್ಗೆ ಹೋಗ್ತೀರಾ, ಅಲ್ಲಿ ನಿಮ್ಮ ಕೆರಿಯರ್ ಕೂಡ ಬಿಲ್ಡ್ ಮಾಡ್ತೀರಾ. ಈಗ ರಿಸಲ್ಟ್ ಬಗ್ಗೆ ನೋಡೋದಾದ್ರೆ ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೇಟ್ ಕೂಡ ಮಾಡ್ತಿದ್ದೀರಾ. ಈಗಾಗಲೇ PUC ಪರೀಕ್ಷೆ ಕೂಡ ಆಲ್ರೆಡಿ ಈಗಾಗಲೇ ಮುಗ್ದೋಗಿದೆ. ಇನ್ನು ಮೈನ್ ಥಿಂಗ್ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಮಾಡಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ಇನ್ನು ಕೂಡ ಶುರು ಆಗಿಲ್ಲ. ವ್ಯಾಲ್ಯೂಯೇಷನ್ 15ರಿಂದ 20 ದಿನ ನಿಮ್ಮದು ಎಲ್ಲ ಪೇಪರ್ಗಳನ್ನ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಮಾಡಬೇಕಾಗುತ್ತೆ. ಇನ್ನು ಕೂಡ ಮೌಲ್ಯಮಾಪನ ಕೂಡ ಶುರು ಆಗಿಲ್ಲ. ಈಗ ಎಕ್ಸ್ಪೆಕ್ಟೆಡ್ ಡೇಟ್ ಇದೆ ಏನಂದ್ರೆ ಸೆಕೆಂಡ್ ಆರ್ ಥರ್ಡ್ ವೀಕ್ ಆಫ್ ಏಪ್ರಿಲ್. ಸೆಕೆಂಡ್ ಆರ್ ಥರ್ಡ್ ವೀಕ್ ನಿಮಗೆ ಏಪ್ರಿಲ್ ನಿಮಗೆ ನಾವು ಈಸಿಯಾಗಿ ನಿಮ್ಮ ರಿಸಲ್ಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಸೆಕೆಂಡ್ ಆರ್ ಥರ್ಡ್ ವೀಕ್ ಆಫ್ ಏಪ್ರಿಲ್ ನಿಮ್ಮ ರಿಸಲ್ಟ್ ಕೂಡ ಬರಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವು KRResult.nic.in ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ. ಆ ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ಫಲಿತಾಂಶ ಕೂಡ ನೋಡ್ಕೋಬಹುದು. ಹೆಚ್ಚಿನ ಮಾಹಿತಿಗೆ ನಮ್ಮನ್ನ ಫಾಲೋ ಮಾಡಿ. ಆಫ್ಟರ್ PUC ನಿಮಗೆ ಬೆಸ್ಟ್ ಕೆರಿಯರ್ ಆಪ್ಷನ್ಸ್ ಕೂಡ ಏನು ನೋಡೋದಾದ್ರೆ ಇಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ನಿಮಗೆ ಮೂರು ಆಪ್ಷನ್ ಕೂಡ ಇದಾವೆ. ವಿದ್ಯಾರ್ಥಿಗಳು ಚೂಸ್ ಮಾಡಬಹುದು. ಇಲ್ಲಿ ಬಂದ್ಬಿಟ್ಟು ಸೈನ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ಸೈನ್ಸ್ ವಿದ್ಯಾರ್ಥಿಗಳು ಮೈನ್ ಥಿಂಗ್ BE/BTech ಕೂಡ ಮಾಡಬಹುದು. ಬ್ಯಾಚಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚಲರ್ ಆಫ್ ಟೆಕ್ನಾಲಜಿ BE or BTech ಕೂಡ ವಿದ್ಯಾರ್ಥಿಗಳು ಕೂಡ ಮಾಡಬಹುದು. ಅಥವಾ ನೀವು ನಮ್ಗೆ ಇಷ್ಟ ಇಲ್ಲ ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀನಿ ಅಂದ್ರೆ ನೀವು MBBS ಕೂಡ ಮಾಡಬಹುದು, BDS ಕೂಡ ಮಾಡಬಹುದು. ಅಥವಾ ನಿಮಗೆ ಆಲ್ಟರ್ನೇಟ್ ಕೋರ್ಸಸ್ ಕೂಡ ಇದಾವೆ, ಲೈಕ್ ಆಯುರ್ವೇದಿಕ್ ಅದೇ ರೀತಿ ಹೋಮಿಯೋಪತಿ ಕೂಡ ಇದಾವೆ. ನೀವು ಕೂಡ ಅದನ್ನು ಕೂಡ ಮಾಡಬಹುದು. ನಾನು ಪ್ಯೂರ್ ಸೈನ್ಸ್ಗೆ ಹೋಗ್ಬೇಕು ಅಂದ್ರೆ ನಿಮಗೆ BSc ಕೂಡ ಮಾಡಬಹುದು. BSc ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಒಂದೊಂದು ಸಬ್ಜೆಕ್ಟ್ ಕೂಡ ಮಾಡಬಹುದು, ಲೈಕ್ BSc ಇನ್ ಫಿಸಿಕ್ಸ್, BSc ಇನ್ ಕೆಮಿಸ್ಟ್ರಿ or BSc ಇನ್ ಮ್ಯಾಥಮೆಟಿಕ್ಸ್. ಅಥವಾ ನಾನು ಕಂಬೈನ್ಡ್ ಆಗಿ ಮಾಡ್ತೀನಿ ಅಂದ್ರೆ BSc ಇನ್ PCM, PCB ಅಂತ ಎಲ್ಲ ಇರ್ತವೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಆ ರೀತಿ ನಿಮಗೆ ಆಪ್ಷನ್ಸ್ ಕೂಡ ಇದಾವೆ. ನೀವು ಇಷ್ಟಪಟ್ಟರೆ ಪ್ಯೂರ್ ಸೈನ್ಸ್ ಕೋರ್ಸ್ ಕೂಡ ಮಾಡಬಹುದು. ಸೈನ್ಸ್ ವಿದ್ಯಾರ್ಥಿಗಳಿಗೆ ಮತ್ತೊಂದು ಆಪ್ಷನ್ ಇದೆ, ಹ್ಯಾಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು ಇದಾವೆ, ಲೈಕ್ BSc ನರ್ಸಿಂಗ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಗಿರ್ಬೋದು. ಈ ರೀತಿ ನಿಮಗೆ ಹ್ಯಾಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ಗಳು ಕೂಡ ಇದಾವೆ. ವಿದ್ಯಾರ್ಥಿಗಳು ಕೂಡ ಅದನ್ನು ಕೂಡ ಚೂಸ್ ಮಾಡಬಹುದು. ಇನ್ನು IT ಹೋಗಬೇಕು ಅಂತ ಇದ್ರು ಕೂಡ ಅವರು BE ಇನ್ ಕಂಪ್ಯೂಟರ್ ಸೈನ್ಸ್ ಕೂಡ ಮಾಡಬಹುದು. ಅದೇ ರೀತಿ ಬೇರೆ ಯಾವ್ದು ಕೂಡ ಮಾಡಿದ್ರು ಕೂಡ ನೀವು IT ಹೋಗ್ಬೋದು. ಅಥವಾ ನೀವು BCA ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೂಡ ಮಾಡಬಹುದು. ಅದೇ ರೀತಿ BSc ಇನ್ ಕಂಪ್ಯೂಟರ್ ಸೈನ್ಸ್ ಕೂಡ ಮಾಡಬಹುದು. ಇದು ಕೂಡ ನಮ್ಮ ಕೆರಿಯರ್ಗೆ ಬೆಸ್ಟ್ ಆಪ್ಷನ್ ಕೂಡ ಆಗಿರುತ್ತೆ. ಇನ್ನು ನಾನು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬರೋದಾದ್ರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಏನ್ ಮಾಡಬಹುದು ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಬ್ಯಾಚಲರ್ ಆಫ್ ಕಾಮರ್ಸ್ BCom ಕೂಡ ಮಾಡಬಹುದು. ಇನ್ನು BBA ಬ್ಯಾಚಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಮಾಡಬಹುದು. ಇನ್ನು ನೀವು ಬೇಡ ನನಗೆ ಪ್ರೊಫೆಷನಲ್ ಕೋರ್ಸಸ್ ಹೋಗ್ತೀನಿ, ನಾನು ಪ್ರೊಫೆಷನಲ್ ಹೋಗ್ತೀನಿ ಅಂತ ಹೇಳಿದ್ರೆ ಕಾಮರ್ಸ್ ವಿದ್ಯಾರ್ಥಿಗಳು CA ಮಾಡಬಹುದು, ಚಾರ್ಟೆಡ್ ಅಕೌಂಟೆಂಟ್ ಕೂಡ ಮಾಡಬಹುದು, CS ಕೂಡ ಮಾಡಬಹುದು, ಕಂಪನಿ ಸೆಕ್ರೆಟರಿ ಕೂಡ ಮಾಡಬಹುದು. ಅಥವಾ ನೀವು CMA ಕೂಡ ಮಾಡಬಹುದು, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಕೂಡ ಮಾಡಬಹುದು. ನಿಮಗೆ ಆಪ್ಷನ್ ಕೂಡ ಇದಾವೆ. ನಾನು ಕಾಮರ್ಸ್ ಎಲ್ಲ ನಮ್ಮ ಎಕನಾಮಿಕ್ಸ್ ಫೀಲ್ಡ್ಗೆ ಹೋಗ್ತೀನಿ ಅಂದ್ರೆ ನೀವು ಡಿಗ್ರಿ ಇನ್ ಎಕನಾಮಿಕ್ಸ್ ಕೂಡ ಮಾಡಬಹುದು. ಅದೇ ರೀತಿ ನಿಮಗೆ ಡಿಗ್ರಿ ಇನ್ ಫೈನಾನ್ಸ್ ಆಗಿರ್ಬೋದು, ಅದೇ ರೀತಿ ನಿಮಗೆ ಪಾಲಿಸಿ ಮೇಕಿಂಗ್ ಕೂಡ ನೀವು ಮಾಡಬಹುದು. ಬೇಡಪ್ಪ ನನಗೆ ಬೇರೆ ಡಿಫ್ರೆಂಟ್ ಆಗಿ ಹೋಗ್ಬೇಕು ಯೋಚನೆ ಇದೆ, ನಿಮಗೆ ಹಾಸ್ಪಿಟಾಲಿಟಿ ಅಂಡ್ ಟೂರಿಸಂ ಕೂಡ ಇದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬಹುದು, ಟೂರಿಸಂ ಕೂಡ ಮಾಡಬಹುದು. ಈ ರೀತಿ ವಿದ್ಯಾರ್ಥಿಗಳಿಗೆ ಬೇಜಾನ್ ಆಪ್ಷನ್ ಕೂಡ ಇದೆ ಬಂದ್ಬಿಟ್ಟು ಕಾಮರ್ಸ್ ಅವರಿಗೆ. ನಂತರ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನಂದ್ರೆ ನೋಡೋದಾದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳು BA ಕೂಡ ಮಾಡಬಹುದು, ಲೈಕ್ ಹಿಸ್ಟ್ರಿ, ಸೋಷಿಯಾಲಜಿ ಆರ್ ಪೊಲಿಟಿಕಲ್ ಸೈನ್ಸ್ ನೀವು BA ಕೂಡ ಮಾಡಬಹುದು. ಅಥವಾ ನಾವು ಫೈನ್ ಆರ್ಟ್ಸ್ ಕೋರ್ಸ್ಗಳಿಗೆ ಹೋಗ್ತೀನಿ ಅಂದ್ರೆ ನೀವು ವಿಜುವಲ್ ಆರ್ಟ್ಸ್ ಆಗಿರ್ಬೋದು, ಪರ್ಫಾರ್ಮಿಂಗ್ ಆರ್ಟ್ಸ್ ಆಗಿರ್ಬೋದು, ಡಿಸೈನ್ ರಿಲೇಟೆಡ್ ಕೋರ್ಸ್ಗಳಿಗೆ ಕೂಡ ನೀವು ಹೋಗ್ಬೋದು, ಜಾಯ್ನ್ ಆಗ್ಬೋದು. ಅಥವಾ ನನಗೆ ಕಮ್ಯುನಿಕೇಶನ್ ಫೀಲ್ಡ್ ಇಷ್ಟ ಇದೆ, ನನಗೆ ಮಾಸ್ ಕಮ್ಯುನಿಕೇಶನ್ ಬೇಕು ಅಂತ ಡಿಗ್ರಿ ಇನ್ ಜರ್ನಲಿಸಂ ಕೂಡ ಮಾಡ್ಬೋದು. ಅಥವಾ ನೀವು ಮೀಡಿಯಾ ಸ್ಟಡೀಸ್ ಕೂಡ ಮಾಡ್ಬೋದು, ಅಥವಾ ನಿಮಗೆ ಪಬ್ಲಿಕ್ ರಿಲೇಷನ್ ಕೂಡ ಮಾಡ್ಬೋದು. ನಿಮ್ಗೆ ಆಪ್ಷನ್ ಕೂಡ ಇದಾವೆ. ನಾನು ಪ್ಯೂರ್ ಎಜುಕೇಶನ್ ಮೇಲೆ ಹೋಗ್ತೀನಿ ಅಂದ್ರೆ ನಿಮಗೆ BEd ಓದ್ಕೊಂಡು ನೀವು ಕೂಡ ಟೀಚರ್ ಕೂಡ ಆಗ್ಬೋದು. ಇಷ್ಟೆಲ್ಲ ಬಂದ್ಬಿಟ್ಟು ಮೇಜರ್ ಆಪ್ಷನ್ ಕೂಡ ಇರ್ತವೆ. ಇದೆಲ್ಲ ಕೂಡ ಗೊತ್ತಿರುತ್ತೆ ವಿದ್ಯಾರ್ಥಿಗಳಿಗೆ. ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಕೂಡ ಇದಾವೆ, ಇದು ಗೊತ್ತಿರೋದಿಲ್ಲ. ಟ್ರೆಡಿಷನಲ್ ಕೋರ್ಸಸ್ಗಳು, ಟ್ರೆಡಿಷನಲ್ ಡಿಗ್ರಿ ಕೂಡ ಇದಾವೆ. ನೋಡೋಣ ಬನ್ನಿ. ಇನ್ನ ನಂಗೆ ಕೆರಿಯರ್ ಆಪ್ಷನ್ ನಾನು ಎಲ್ಲರೂ ತರಾನೇ ನಾನು ಓದಿ ಕೆಲಸ ತಗೋಬೇಕು, ಎಲ್ಲರೂ ತರ ನಾನು ಇಂಜಿನಿಯರಿಂಗ್ ಕೂಡ ಮಾಡಬೇಕು, ಎಲ್ಲರೂ ತರ ನಾರ್ಮಲ್ ಡಿಗ್ರಿ ಕೂಡ ಮಾಡಬೇಕು, ಎಲ್ಲರೂ ಹೋಗೋ ರೀತಿನ ಹೋಗ್ಬೇಕು ಅನ್ನೋ ಇರೋದೇ ಬೇರೆ. ಇಲ್ಲಿ ಬೇರೆ ಡಿಫ್ರೆಂಟ್ ವಿಧಾಗಳು ಕೂಡ ಇರ್ತವೆ, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೂಡ ಇರ್ತವೆ. ಲೈಕ್ ಇಲ್ಲಿ ಡಿಪ್ಲೊಮಾ ಕೋರ್ಸಸ್ ಕೂಡ ಇದಾವೆ, ಲೈಕ್ ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಇನ್ ಆನಿಮೇಷನ್ ಆಗಿರ್ಬೋದು, ಇನ್ ಕಲ್ಚರಲ್ ಆರ್ಟ್ಸ್ ಇರುತ್ತೆ. ಅದ್ರ ಕೂಡ ನೀವು ಮಾಡಬಹುದು ಇನ್ ಕೇಸ್ ನೀವು ಬೇರೆ ಫೀಲ್ಡ್ ಹೋಗ್ತೀನಿ ಅಂದ್ರೆ. ಅಥವಾ ನಿಮಗೆ ಸ್ಕಿಲ್ ಬೇಸ್ಡ್ ಕಲಿಬಹುದು, ನೀವು ಲೈಕ್ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪ್ಲಂಬರ್ ಆಗಿರ್ಬೋದು, ಅದೇ ರೀತಿ ಮೆಕ್ಯಾನಿಕ್ ಕೂಡ ಆಗ್ಬೋದು. ಅದರಲ್ಲಿ ಕೂಡ ಒಳ್ಳೆ ಸಂಪಾದನೆ ಕೂಡ ಮಾಡಬಹುದು. ಇಲ್ಲ ನಾನು ಬಿಸ್ನೆಸ್ ಕೂಡ ಮಾಡ್ತೀನಿ, ನಂಗೆ ಒಳ್ಳೆ ಸಪೋರ್ಟ್ ಕೂಡ ಇದೆ, ಅಥವಾ ನನಗೆ ಬಿಸ್ನೆಸ್ ಮೈಂಡೆಡ್, ನಾನು ಬಿಸ್ನೆಸ್ ಕೂಡ ಮಾಡ್ತೀನಿ ಅಂದ್ರೆ ನೀವು ಕೂಡ ಓನ್ ಬಿಸ್ನೆಸ್ ಕೂಡ ಮಾಡ್ಕೋಬಹುದು. ನಿಮಗೆ ಐಡಿಯಾ ಇದ್ರೆ ನಿಮಗೆ ಓನ್ ಬಿಸ್ನೆಸ್ ಕೂಡ ಮಾಡಿ ನಿಮಗೆ ಅದರಲ್ಲಿ ಕೂಡ ಬೆಳೆಯಬಹುದು. ನಿಮಗೆ ಓನ್ ಯೂನಿಕ್ ಸ್ಕಿಲ್ ಕೂಡ ಇರಬೇಕಾಗುತ್ತೆ, ಅದೇ ರೀತಿ ಯೂನಿಕ್ ಐಡಿಯಾ ಕೂಡ ಇರಬೇಕಾಗುತ್ತೆ. ನೀವು ಕೂಡ ಬಿಸ್ನೆಸ್ ಕೂಡ ಹೋಗ್ಬೋದು. ಇಷ್ಟೆಲ್ಲ ಕೂಡ ಆಪ್ಷನ್ ಕೂಡ ಇದಾವೆ. ಮೈನ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಫ್ಯಾಷನ್ ಏನಿದೆ, ಎಲ್ಲರೂ ಕೂಡ ಹೋಗ್ತಾರೆ, ಎಲ್ಲರೂ ಕೂಡ ಇಂಜಿನಿಯರಿಂಗ್ ಕೂಡ ಮಾಡ್ತಾರೆ, ಎಲ್ಲರೂ ಕೂಡ ಡಿಗ್ರಿ ಕೂಡ ಮಾಡ್ತಾರೆ, ಎಲ್ಲರೂ ಕೂಡ ಹೋಗಿರೋ ದಾರಿಯಲ್ಲಿ ಹೋಗ್ತಾರೆ. ಬಟ್ ನೀವೇನಾದ್ರೂ ಡಿಫ್ರೆಂಟ್ ಆಗಿ ಯೋಚನೆ ಕೂಡ ಮಾಡಬೇಕು. ಎಲ್ಲ ನಾನು ಎಲ್ಲರೂ ತರ ಇರೋದಿಲ್ಲ, ನಾನೇ ಬೇರೆ, ನನ್ನ ಲೆವೆಲೇ ಬೇರೆ,
ಏನಾದರೂ ಕೂಡ ಸಾಧನೆ ಮಾಡ್ತೀನಿ ಅನ್ನೋರು ಕೂಡ ನೀವು ಡಿಫ್ರೆಂಟ್ ಈ ರೀತಿ ನಿಮ್ಗೆ ಡಿಫ್ರೆಂಟ್ ಪಾತ್ ಏನಿದೆ ನಿಮ್ಮದು ಮೇನ್ ನಿಮಗೆ ಏನು ಇಂಟ್ರೆಸ್ಟ್ ಇದೆ, ನಿಮ್ಗೆ ಯಾವ ಫೀಲ್ಡ್ ನಿಮಗೆ ಇಂಟ್ರೆಸ್ಟ್ ಇದೆ, ನನಗೆ ಯಾವ ಫೀಲ್ಡ್ ಆಸಕ್ತಿ ಇದೆ ಅಂತ ಅನ್ಸುತ್ತೆ ಅವರು ಕೂಡ ಆ ಫೀಲ್ಡ್ಗೆ ಹೋಗೋದು ಸೂಕ್ತ ಅಂತ ಇಷ್ಟಪಡ್ತೀನಿ. ಇನ್ನು ನಾನು ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತೀನಿ ಅಂದ್ರೆ ಅದು ಕೂಡ ವಿದ್ಯಾರ್ಥಿಗಳಿಗೆ ಆಪ್ಷನ್ ಕೂಡ ಇದಾವೆ. ನಿಮ್ದು ಫೀಲ್ಡ್ಗಳು ಯಾವ ಇದಾವೆ, ನೀವು ಯಾವ ಫೀಲ್ಡ್ಗಳನ್ನ ಚೂಸ್ ಮಾಡಿದ್ರೆ ಅದರ ಮೇಲೆ ನೀವು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಹೋಗ್ಬೋದು. ಲೈಕ್ ನೀವು ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಲೈಕ್ ನೀವು CET ಅಥವಾ JEE ಮೇನ್ಸ್ ಕೂಡ ಬರಬೇಕಾಗುತ್ತೆ. ಮೆಡಿಕಲ್ಗೆ ಹೋಗ್ತೀನಿ ಅಂದ್ರೆ ನೀವು ನೀಟ್ ಕೂಡ ಬರಬೇಕಾಗುತ್ತೆ. ನಾನು ಲಾಗ್ ಹೋಗ್ತೀನಿ ಅಂದ್ರೆ ಕ್ಲಾಟ್ ಆರ್ LSAT ಕೂಡ ಬರಬೇಕಾಗುತ್ತೆ. ಈ ರೀತಿ ನಿಮಗೆ ಆಪ್ಷನ್ ಕೂಡ ಇದಾವೆ. ಅದೇ ರೀತಿ ನಿಮಗೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಹೋಗ್ತೀನಿ ಅಂದ್ರೆ ನೀವು IP-MET ಅದೇ ರೀತಿ ಇಂಟಿಗ್ರೇಟೆಡ್ MBA ಕೂಡ ಪ್ರೋಗ್ರಾಮ್ ಕೂಡ ನೀವು ಮಾಡಬಹುದು. ಇನ್ನು ಮೇನ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಏನು ಫ್ಯಾಷನ್ ಕೂಡ ಇದೆ, ನಿಮ್ಗೆ ಏನು ಮೇನ್ ಥಿಂಗ್ ನಿಮ್ಗೆ ಏನು ಇಂಟ್ರೆಸ್ಟ್ ಕೂಡ ಇದೆ, ನಿಮಗೆ ಯಾವ ಫೀಲ್ಡ್ ನಿಮಗೆ ಮೇನ್ ಥಿಂಗ್ ನಿಮಗೆ ಫ್ಯಾಷನ್ ಕೂಡ ಇದೆ ಅದನ್ನು ನೀವು ಫಾಲೋ ಮಾಡಿ ನಿಮ್ಮ ಫ್ಯಾಷನ್ ಕೂಡ ಫಾಲೋ ಮಾಡಬೇಕಾಗುತ್ತೆ. ನಿಮಗೆ ಏನು ಸ್ಟ್ರೆಂತ್ ಇದೆ, ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೊಂದು ಫೀಲ್ಡ್ ನಿಮಗೆ ಸ್ಟ್ರೆಂತ್ ಇದೆ ಅಂದ್ರೆ ಅದನ್ನು ನೀವು ಮುಂದುವರ್ಸ್ಕೊ ಹೋಗಬೇಕಾಗುತ್ತೆ. ಇನ್ನು ಯಾವುದೋ ಬೇರೆ ಫೀಲ್ಡ್ ನಿಮಗೆ ವೀಕ್ ಇದೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದರಲ್ಲಿ ನಿಮಗೆ ಹೋಗಿ ಏನು ಕೂಡ ಪ್ರಯೋಜನ ಇಲ್ಲ. ನಿಮಗೆ ಫ್ಯಾಷನ್ ಏನಿದೆ ಅದನ್ನು ಕೂಡ ನೀವು ಫಾಲೋ ಅಪ್ ಮಾಡಿದ್ರೆ ಸೂಕ್ತ. ನಮಗೆ ರಿಸರ್ಚ್ ಕೂಡ ಮಾಡಬೇಕಾಗುತ್ತೆ. ನೀವು ನಿಮ್ಮ ಡಿಫ್ರೆಂಟ್ ಕಾಲೇಜುಗಳು ಇದಾವೆ, ಡಿಫ್ರೆಂಟ್ ಯೂನಿವರ್ಸಿಟಿ ಕೂಡ ಇದಾವೆ, ಡಿಫ್ರೆಂಟ್ ಕೋರ್ಸಸ್ ಕೂಡ ಇದಾವೆ. ನೀವು ಮೈನ್ ಥಿಂಗ್ ರಿಸರ್ಚ್ ಕೂಡ ಮಾಡ್ಕೊಂಡು ನೀವು ಹೋಗ್ಬೇಕಾಗುತ್ತೆ. ನಿಮ್ಮ ಎಲಿಜಿಬಿಲಿಟಿ ಏನು, ನಿಮ್ಮ ರಿಕ್ವೈರ್ಮೆಂಟ್ ಏನು, ನಿಮಗೆ ಏನು ಇಷ್ಟ, ನಾನು ಏನು ಆಗಬೇಕು ಅನ್ಕೊಂಡಿದ್ದೀನಿ, ನಿಮಗೆ ಯಾವ ಕೋರ್ಸ್ ಇಷ್ಟ ಅಂತೇಳಿ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಡಿಸಿಷನ್ ಕೂಡ ತೆಗೆದುಕೊಂಡು ಅವರ ಜೊತೆ ನೀವು ಮಾತುಕತೆ ಮಾಡ್ಕೊಂಡು ಕೂಡ ನೀವು ಟ್ರೈ ಮಾಡಬೇಕಾಗುತ್ತೆ. ಡಿಫ್ರೆಂಟ್ ಕೋರ್ಸ್ಗಳು ಡಿಫ್ರೆಂಟ್ ಕೂಡ ಆಪ್ಷನ್ ಕೂಡ ಇರ್ತವೆ. ಇನ್ನು ಮೇನ್ ಥಿಂಗ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ಎಲ್ಲ ಕೂಡ ರಿಚ್ ಇರೋದಿಲ್ಲ, ಎಲ್ಲ ಕೂಡ ಪೋರ್ ಇರೋದಿಲ್ಲ. ಕೆಲವರಿಗೆ ಕೂಡ ಅದನ್ನ ಕೊಡೋಕ್ಕಾಗೋದಿಲ್ಲ, ಮನೆ ಕಡೆ ಬಡವರು ಇರ್ತಾರೆ, ಅಂಥವ್ರು ಕೂಡ ನೋಡ್ಕೋಬೇಕಾಗುತ್ತೆ. ಟ್ಯೂಷನ್ ಫೀಸ್ ಹೇಗಿದೆ, ಸ್ಕಾಲರ್ಶಿಪ್ ಸಿಗುತ್ತಾ ಇಲ್ವಾ, ಅದರ್ ಫೈನಾನ್ಷಿಯಲ್ ಬೇರೆ ಫೈನಾನ್ಷಿಯಲ್ ಆಸ್ಪೆಕ್ಟ್ಗಳು ಇರ್ತವೆ, ಅದನ್ನು ಕೂಡ ನೋಡ್ಕೊಂಡು ನೀವು ನಿಮ್ಮ ಕೆರಿಯರ್ ಅನ್ನು ಕೂಡ ಚೂಸ್ ಮಾಡಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ ಥಿಂಗ್ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಮಾಡ್ತಾರೆ, ಎಲ್ಲರೂ ಕೂಡ BCom ಮಾಡ್ತಾರೆ, ಎಲ್ಲರೂ ಕೂಡ BBA ಮಾಡ್ತಾರೆ, ಆಮೇಲೆ ಕೆಲಸ ಇಲ್ದಲೆ ಅಲ್ದಾಡ್ತಾರೆ. ಆ ರೀತಿ ಇರಬೇಕಾ ನೀವು ನಾವೇ ಡಿಫ್ರೆಂಟ್ ಆಗಿ ಯೋಚನೆ ಮಾಡಬೇಕು ಅಂತ ಇದ್ದೀರಾ, ಅಥವಾ ಡಿಫ್ರೆಂಟ್ ಫ್ಯಾಷನ್ ರಿಲೇಟೆಡ್ ಹೋಗ್ಬೇಕಾಗ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ಅನ್ಕೊಳ್ಳಿ ಫೋಟೋಗ್ರಫಿ ಇಂಟ್ರೆಸ್ಟ್ ಇದೆ, ನಾನು ಡಿಗ್ರಿ ಫೋಟೋಗ್ರಫಿ ಕೂಡ ಮಾಡ್ಬೋದು. ನನಗೆ ಫಿಲಮ್ ಇಂಟ್ರೆಸ್ಟ್ ಇದೆ, ಫಿಲ್ಮಾಲಜಿ ಕೂಡ ಮಾಡ್ಬೋದು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದೆ, ಡೈರೆಕ್ಷನ್ ಕೂಡ ಮಾಡ್ಬೋದು. ಅದೇ ರೀತಿ ಬೇರೆ ಯಾವುದೇ ಫೀಲ್ಡ್ ನಿಮ್ಗೆ ಯಾವ್ಯಾವ ಡಿಫ್ರೆಂಟ್ ಫೀಲ್ಡ್ಗಳು ಕೂಡ ಇದ್ದಾವೆ, ಆ ಫೀಲ್ಡ್ಗಳನ್ನು ಕೂಡ ನೀವು ಚೂಸ್ ಕೂಡ ಮಾಡ್ಬೋದು. ಪರ್ಟಿಕ್ಯುಲರ್ ಆದ್ರೆ ನೀವು ಎಲ್ಲರೂ ತರನೇ ಹೋಗ್ತೀನಿ ಅಂದ್ರೆ ನಿಮ್ಮ ಆಪ್ಷನ್ಸ್. ಬಟ್ ನಾನೇ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀನಿ, ನಾನೇ ಡಿಫ್ರೆಂಟ್ ಆಗಿ ಇಷ್ಟಪಡ್ತೀನಿ, ನನ್ನ ಫ್ಯಾಷನ್ನೇ ಬೇರೆ, ಎಲ್ಲರೂ ತರ ನಾನು ಎಜುಕೇಶನ್ ರಿಲೇಟೆಡ್ನೇ ಮಾಡೋದಿಲ್ಲ, ಬೇರೆ ಕೂಡ ಮಾಡ್ತೀನಿ ಅಂದ್ರೆ ಕೂಡ ನಿಮಗೆ ಬೇರೆ ಕೂಡ ಮಾಡ್ಬೋದು. ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ಸ್ ಕೂಡ ಇದಾವೆ. ನಿಮ್ಮ ಆಪ್ಷನ್ಸ್ ಏನು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಮಾಡ್ತಾ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.